Program BA, Subject Psychology, Semester 4, Session number 15, 15. Life Span Development, ಜೀವಿತಾವಧಿಯ ವಿಕಾಸ, Unit 2, Early Adulthood, ಪೂರ್ವ ವಯಸ್ಕಾವಧಿ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS. ಈ ದಿನ ನಾವು ಪೂರ್ವ ವಯಸ್ಕಾವಧಿಯ ಒಂದು ಪರಿಚಯ ಮಾಡಿಕೊಳ್ಳೋಣ. ಇಂಟ್ರೊಡಕ್ಷನ್ ಟು ಅರ್ಲಿ ಅಡಲ್ಟ್ಹುಡ್. ಇಂಟ್ರೊಡಕ್ಷನ್ ಟು ಅರ್ಲಿ ಅಡಲ್ಟ್ಹುಡ್ ಮೀನಿಂಗ್, ಅರ್ಥ ತಿಳ್ಕೊಳ್ಳೋಣ ಏನು ಹೀಗಂದರೆ ಅಂತ. ಅರ್ಲಿ ಅಡಲ್ಟ್ಹುಡ್ ಬಿಗಿನ್ಸ್ ಇನ್ ಲೇಟ್ ಟೀನ್ಸ್ ಆರ್ ಅರ್ಲಿ 20s and last through the 40s. Term for the transition from adolescence to adulthood that is characterized by experimentation and exploration. The word adult comes from the same Latin verb as the term adolescence, adolescere, which means to grow to maturity. Adults are therefore individuals who have completed their growth and are ready to assume their status in society along with other adults. ಈ ಪೂರ್ವ ವಯಸ್ಕಾವಧಿ ಅನ್ನೋದು ಹದಿಹರೆಯ ಅಥವಾ ಹದಿಹರೆಯದ ಎಂಡಿಂಗ್ ಸ್ಟೇಜ್ನಲ್ಲಿ ಕೊನೆಗಾಣುವಂತಹ ಸ್ಟೇಜ್ ಆಗಿರ್ಬೋದು, ಅಥವಾ ಒಂದು 20 ವರ್ಷ ಅಂತ ನಾವು ಹೇಳ್ತೀವಿ. 20 ವರ್ಷ, 18 ವರ್ಷದಿಂದ 20 ವರ್ಷ, ಈ ಒಂದು ಹಂತದಲ್ಲಿ ಈ ಪೂರ್ವ ವಯಸ್ಕಾವಧಿ ಅನ್ನೋದು ಶುರು ಆಗ್ತಾ ಹೋಗುತ್ತೆ. ಪೂರ್ವ ವಯಸ್ಕಾವಧಿಯು 20 ವರ್ಷದಿಂದ 40 ವರ್ಷದವರೆಗೂ ಕೂಡ ನಾವು ಪೂರ್ವ ವಯಸ್ಕಾವಧಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಈ ಒಂದು ಟ್ರಾನ್ಸಿಷನ್ ಸ್ಟೇಜ್ ಅಂದರೆ ಅಡಾಲಸೆನ್ಸಿಂದ ಅಡಲ್ಟ್ಹುಡ್ಗೆ ಟ್ರಾನ್ಸಿಷನ್ ಸ್ಟೇಜ್ ಆಗುವಂಥದ್ದನ್ನು ನಾವು ಅರ್ಲಿ ಅಡಲ್ಟ್ಹುಡ್ ಅಂತ ಕರಿತೀವಿ, ಪೂರ್ವ ವಯಸ್ಕಾವಧಿ ಅಂತ ಕರಿತಾ ಹೋಗ್ತೀವಿ. ಈ ಪೂರ್ವ ವಯಸ್ಕಾವಧಿಯಲ್ಲಿ ವಯಸ್ಕರು, ಯುವಕರು ಅಥವಾ ಯುವತಿಯರು ಹಲವಾರು ಪ್ರಯೋಗಗಳನ್ನ ಮಾಡ್ತಾರೆ, ಪರಿಶೋಧನೆಗಳನ್ನ ಅವರು ಮಾಡ್ತಾ ಹೋಗ್ತಾರೆ. ಅಂದರೆ ಇದನ್ನು ನಾವು ಈ ಒಂದು ಪ್ರಯೋಗಗಳ ಕಾಲ, ಪರಿಶೋಧನೆಯ ಕಾಲ ಅಂತಲೂ ಕೂಡ ಕರಿತಾ ಹೋಗ್ಬೋದು. ಈ ಅಡಲ್ಟ್ಹುಡ್ ಅಥವಾ ಈ ಅಡಲ್ಟ್ಹುಡ್ ಅನ್ನೋದು ಲ್ಯಾಟಿನ್ ಭಾಷೆಯಿಂದ ಬಂದಿರೋದು. ಅಂದರೆ ಟು ಗ್ರೋ ಟು ಮೆಚೋರಿಟಿ ಅಂತ ಕರಿತೀವಿ. ಪ್ರಬುದ್ಧತೆಗೆ ಕಡೆಗೆ ಅಥವಾ ಪ್ರಬುದ್ಧತೆಯ ಬೆಳವಣಿಗೆಯ ಕಡೆಗೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ಆ ಒಂದು ಯುವಕ ಅಥವಾ ಯುವತಿ ಪರಿಪಕ್ವತೆಯಾಗಿ ಅವರು ಬೆಳವಣಿಗೆ ಆಗ್ತಾ ಇದ್ದಾರೆ, ಪ್ರಬುದ್ಧರಾಗಿದ್ದಾರೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಇಂಥ ಟೈಮ್ನಲ್ಲಿ ಅಗೇನ್ ರಿಮೆಂಬರ್ ದಟ್ ದ ಇಂಡಿವಿಜುವಲ್ ಹ್ಯಾಸ್ ಗ್ರೋನ್ ಟು ಫುಲ್ ಮೆಚೋರಿಟಿ, ಪೂರ್ತಿಯಾಗಿ ಪಕ್ವತೆಯನ್ನು ಕೂಡ ಹೊಂದಿದ್ದಾರೆ ಆ ಯುವಕ ಅಥವಾ ಯುವತಿಯರು ಅಂತಲೂ ಕೂಡ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಅಂದರೆ ದೇ ಹ್ಯಾವ್ ಕಂಪ್ಲೀಟೆಡ್ ದೇರ್ ಗ್ರೋತ್, ಅವರ ಒಂದು ಬೆಳವಣಿಗೆನ ಅವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಪೂರ್ತಿ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ ಈ ಒಂದು ಪೂರ್ವ ವಯಸ್ಕಾವಧಿಯಲ್ಲಿ. ಓಕೆ, ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ, ಪೂರ್ವ ವಯಸ್ಕಾವಧಿಯ ಪರಿಚಯ ಮಾಡ್ಕೊಳ್ಳೋಣ. Early adulthood is a time of establishing personal and economic independence, identity exploration, especially in love and work, instability, self-focused. The distinction between childhood and adulthood varies considerably among cultural and social groups. The personal and social significance of the passage of years is shaped by the cultural age system. All societies divide the lifespan into recognized stages. These life stages or periods are marked by certain psychological, physical and social milestone. ನಾವು ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ ಈ ಒಂದು ಪೂರ್ವ ಬಾಲ್ಯಾವಧಿನ. ಪೂರ್ವ ಬಾಲ್ಯಾವಧಿ ಅಂದರೆ ಇದು ವೈಯಕ್ತಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಸ್ಥಾಪಿಸುವ ಕಾಲ ಅಂತಲೂ ಕೂಡ ಹೇಳ್ಬೋದು. ಇದರ ಜೊತೆಗೆ ಅವರು ಒಂದು ಗುರುತಿನ ಪರಿಶೋಧನೆಯನ್ನು ನಡೆಸ್ತಾ ಹೋಗ್ತಾರೆ, ಕೆಲವು ಪ್ರಯೋಗಗಳನ್ನ ಮಾಡ್ತಾರೆ, ಪರಿಶೋಧನೆಗಳನ್ನ ಮಾಡ್ತಾರೆ. ಇದನ್ನು ನಾವು ಪರಿಶೋಧನೆಯ ಕಾಲ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಗುರುತಿನ ಪರಿಶೋಧನೆ ಅಂತ ಹೇಳಿದ್ರೆ ತಮ್ಮ ಬಗ್ಗೆ, ಕೆಲಸದ ಬಗ್ಗೆ, ಪ್ರೀತಿಯ ಬಗ್ಗೆ ತಮ್ಮ ಒಂದು ಐಡೆಂಟಿಟಿನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರ ಒಂದು ಗುರುತನ್ನು ಅವರು ಪರಿಶೋಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದು ಒಂದು ರೀತಿಯ ಈ ಕಾಲ ಒಂದು ರೀತಿ ಇನ್ಸ್ಟೆಬಿಲಿಟಿಯ ಕಾಲ, ಅಸ್ಥಿರತೆಯ ಕಾಲ, ಮತ್ತು ಇದು ಸ್ವಯಂ ಕೇಂದ್ರೀಕೃತದ ಕಾಲ ಅಂತಲೂ ಕೂಡ ಹೇಳ್ತೀವಿ. ಸೆಲ್ಫ್ ಫೋಕಸ್ಡ್ ಅಥವಾ ಸ್ವಯಂ ಕೇಂದ್ರೀಕೃತ ಅಂತ ಹೇಳಿದ್ರೆ ತಮ್ಮ ಬಗ್ಗೆ ಅವರು ಹೆಚ್ಚು ಆಸಕ್ತಿನ ತೋರಿಸ್ತಾರೆ, ತಮ್ಮ ಬಗ್ಗೆ ಹೆಚ್ಚು ಅಭಿರುಚಿನ ತೋರಿಸ್ತಾರೆ, ತಮ್ಮ ಬಗ್ಗೆ ಮುಂಚೆ ಅವರು ನೋಡ್ಕೊಳ್ತಾರೆ. ಅಂದರೆ ಅವರು ಸಮಾಜದ ಕಡೆ ಅನ್ನೋದಕ್ಕಿಂತ ಮೊದಲು ತಾವು ಸ್ಯಾಟಿಸ್ಫೈಡ್ ಆಗಿದ್ದಾರಾ, ತೃಪ್ತಿಯಾಗಿದ್ದೀವಾ, ಅಥವಾ
ತಮಗೆ ಕೆಲಸ ಸಿಕ್ಕಿದೆಯಾ, ತಾವು ಪರಿಪೂರ್ಣರಾಗಿದ್ದಾರಾ, ನಮಗೆ ಒಂದು ಐಡೆಂಟಿಟಿ ಸಿಕ್ಕಿದೆಯಾ, ಗುರುತು ಸಿಕ್ಕಿದೆಯಾ ಅನ್ನೋದು ಮೇಯ್ನಾಗಿ ಅವರು ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ ಅಥವಾ ಸ್ವಯಂ ಕೇಂದ್ರೀಕೃತರಾಗಿರ್ತಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಅಡಲ್ಟ್ಹುಡ್ ಬಂದು ಒಂದು ಸ್ವಲ್ಪ ಲಾಂಗ್ ಪೀರಿಯಡ್ ಆಫ್ ಲೈಫ್ ಸ್ಪ್ಯಾನ್, ಒಂದು ಸ್ವಲ್ಪ ಹೆಚ್ಚು ಮಟ್ಟಿನ ದಿನಗಳನ್ನು ಕಳೆಯುವಂತಹ ಕಾಲ. ಯಾಕಂದರೆ 20-40 ಅಂತ ತಗೊಂಡಾಗ ನೋಡಿ, ಒಂದು 20 ವರ್ಷಗಳು ಆ ಒಂದು ಯುವಕ ಅಥವಾ ಯುವತಿ ಆ ಅಡಲ್ಟ್ಹುಡ್ ಸ್ಟೇಜ್ನಲ್ಲಿ ಅವರು ಇರ್ತಾರೆ. ಆ ಅಡಲ್ಟ್ಹುಡ್ ಸ್ಟೇಜ್ನಲ್ಲಿ ಇದ್ದಾಗ ನೆನ್ಪಿಟ್ಕೊಳ್ಳಿ, 20-40 ಹಲವಾರು ಬದಲಾವಣೆಗಳು ಆಗ್ತಾ ಹೋಗುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಮೇಯ್ನಾಗಿ ಅವರ ಒಂದು ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಹೋಗುತ್ತೆ. ಈ ಬದಲಾವಣೆಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಹೇಗೆ ಆ ವ್ಯಕ್ತಿ ಬದಲಾವಣೆಗಳಿಗೆ ಹೊಂದ್ಕೊಳ್ತಾ ಹೋಗಬೇಕಾಗತ್ತೆ, ಹೇಗೆ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಅನ್ನೋದು ಈ ಒಂದು ಚಾಪ್ಟರ್ನಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಹೋಗೋಣ. ಮತ್ತು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಒಂದು ಟ್ರಾನ್ಸಿಷನ್ ಅಂತ ಏನು ಹೇಳ್ತೀವಿ, ಅಥವಾ ಚೈಲ್ಡ್ಹುಡ್ಡಿಂದ ಅಡಲ್ಟ್ಹುಡ್ಗೆ ಅಥವಾ ಬಾಲ್ಯಾವಧಿಯಿಂದ ಅವರು ಅಡಲ್ಟ್ಹುಡ್ ಅಥವಾ ವಯಸ್ಕಾವಧಿಗೆ ಅವರು ಬದಲಾಗ್ತಾ ಹೋಗುವಂತಹ ಕಾಲನ ನಾವು ಕಲ್ಚರಲ್ಲಿ ಮತ್ತು ಸೋಷಲಿ ಸ್ವಲ್ಪ ಡಿಫ್ರೆಂಟಾಗಿ ನೋಡ್ಬೋದು. ಅಂದರೆ ಇದು ಸಾಂಸ್ಕೃತಿಕವಾಗಿ ಅಥವಾ ಸಾಮಾಜಿಕವಾಗಿ ಸ್ವಲ್ಪ ಭಿನ್ನವಾಗಿರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಕಲ್ಚರ್ಗೆ ಸ್ವಲ್ಪ ಭಿನ್ನವಾಗಿರುತ್ತೆ. ಅವರು ಯಾವ ರೀತಿಯಾದ ಸಮಾಜದಲ್ಲಿ ಅವರು ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಅಡಲ್ಟ್ಹುಡ್ ಬಿಂಬವಾಗಿರುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಬಟ್ ಎಲ್ಲನೂ ನಾವು ಕಂಪೇರ್ ಮಾಡಿದಾಗ, ಇವಾಗ ಕಲ್ಚರ್ ಕಂಪೇರ್ ಮಾಡ್ಬೋದು, ಸಮಾಜ ಕಂಪೇರ್ ಮಾಡ್ಬೋದು, ಏಜ್ ಕಂಪೇರ್ ಮಾಡ್ಬೋದು, ದೈಹಿಕ ಬೆಳವಣಿಗೆ ಕಂಪೇರ್ ಮಾಡ್ಬೋದು. ಇದಕ್ಕೆಲ್ಲನೂ ನಾವು ನೋಡ್ತಾ ಹೋದಾಗ ಒಂದು ನಮಗೆ ಸಮ ಅಂತ ಏನು ಅನ್ಸೋದು ಅಂತ ಹೇಳಿದ್ರೆ, ಎಲ್ಲ ಸಮಾಜದಲ್ಲಾಗಿರ್ಬೋದು, ಎಲ್ಲ ಸಂಸ್ಕೃತಿಗಳಾಗಿರ್ಬೋದು, ಈ ಒಂದು ಲೈಫ್ ಸ್ಪ್ಯಾನ್ ಅನ್ನೋದನ್ನು ನಾವು ಹಲವಾರು ಸ್ಟೇಜ್ಗಳಾಗಿ, ಹಂತಗಳಾಗಿ ನಾವು ವಿಂಗಡಣೆ ಮಾಡ್ತಾ ಹೋಗಿದ್ದೀವಿ. ಆ ವಿಂಗಡಣೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಫಿಸಿಕಲ್ ದೈಹಿಕವಾಗಿ ಆಗಿರುತ್ತೆ, ಮಾನಸಿಕವಾಗಿ ಆಗಿರುತ್ತೆ, ಅಥವಾ ಸಾಮಾಜಿಕವಾಗಿ ಇರುತ್ತೆ. ಈ ಒಂದು ಮೈಲಿಗಲ್ಲುಗಳ ಒಂದೇ ರೀತಿ ಇರುತ್ತೆ ಎಲ್ಲ ಸಮಾಜದಲ್ಲೂ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಏನಿದು ಹಾಗಾದರೆ ಈ ಒಂದು ಡಿಫ್ರೆಂಟ್ ಸ್ಟೇಜಸ್, ಹಂತಗಳು ಯಾವ್ದ್ಯಾವುದು, ಹೇಗಿರುತ್ತೆ ಅನ್ನೋದನ್ನು ನಾವು ನೋಡೋಣ. ಓಕೆ, ಇಲ್ಲಿ ನಮ್ಮ ಜೀವಿತ ಅವಧಿಯ ಕೆಲವೊಂದು ಹಂತಗಳನ್ನು ನಾವು ಇಲ್ಲಿ ಐಡೆಂಟಿಫೈ ಮಾಡ್ತಾ ಹೋಗೋಣ. ಮತ್ತು ಈ ಹಂತಗಳು ಸಾಮಾನ್ಯವಾಗಿ ಎಲ್ಲ ಸಮಾಜದಲ್ಲೂ ಕೂಡ, ಎಲ್ಲ ಸಂಸ್ಕೃತಿಯಲ್ಲೂ ಒಂದೇ ರೀತಿ ಇರುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಮೊದಲನೇದು ಪ್ರಿನೇಟಲ್ ಸ್ಟೇಜ್ ಅಂತ ಕರಿತೀವಿ, ಜನನ ಪೂರ್ವ ಅವಧಿ ಅಂತ ಕರಿತೀವಿ. ಇದು ಕನ್ಸೆಪ್ಷನ್ ಟು ಬರ್ತ್. ಆ ಒಂದು ಮಹಿಳೆ ಗರ್ಭ ತಾಳಿದ ದಿನದಿಂದ ಮಗು ಜನನವಾಗುವ ತನಕನೂ ಕೂಡ ನಾವು ಪ್ರಿನೇಟಲ್ ಸ್ಟೇಜ್, ಪ್ರಿನೇಟಲ್ ಹಂತ ಅಂತ ನಾವು ಕರಿತೀವಿ, ಜನನ ಪೂರ್ವ ಹಂತ ಅಂತ ನಾವು ಕರಿತೀವಿ. ಅಂದರೆ ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗ ಆ ಒಂದು 280 ದಿನ, ಸರಾಸರಿ 280 ದಿನಗಳ ಕಾಲನ ನಾವು ಜನನ ಪೂರ್ವ ಹಂತ ಅಂತ ಕರಿತಾ ಹೋಗ್ತೀವಿ. ಅಂದರೆ ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬರೋ ತನಕನೂ ಕೂಡ, ತಾಯಿಯ ಗರ್ಭದಿಂದ ಹೊರಗಡೆ ಬಂದ ಕೂಡಲೇ ಮಗುನ ನಾವು ಶಿಶು ಅಂತ ಕರಿತೀವಿ. ಅದನ್ನು ನಾವು ಶೈಶವ ಅವಧಿ ಅಥವಾ ಇನ್ಫ್ಯಾನ್ಸಿ ಅಂತ ಕರಿತೀವಿ. ಈ ಇನ್ಫ್ಯಾನ್ಸಿ ಎಲ್ಲಿವರೆಗೂ ಇರುತ್ತಪ್ಪ ಅಂತ ಹೇಳಿದ್ರೆ, ಮಗುವಿನ ಜನನದಿಂದ 2ನೇ ವರ್ಷದವರೆಗೂ. ಕೆಲವೊಂದು ಕಡೆ ಹೇಳ್ತಾರೆ 14 ದಿನದವರೆಗೂ ಅಂತ, 2 ವೀಕ್ಸ್ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಯೂಶ್ವಲಿ ನಾವು ಹೇಳೋ ಪ್ರಕಾರ ಇನ್ಫ್ಯಾನ್ಸಿ, ಶೈಶವ ಅವಧಿ ಬಂದು ಮಗು ಹುಟ್ಟಿದ ದಿನದಿಂದ 2ನೇ ವರ್ಷದವರೆಗೂ ಅಥವಾ 2 ಇಯರ್ಸ್ವರೆಗೂ ಆ ಒಂದು ದಿನಗಳನ್ನ ನಾವು ಶೈಶವ ಅವಧಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಈ ದಿನ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಅಥವಾ ನೆಕ್ಸ್ಟ್ ಹಂತ ಯಾವುದು ಅಂದರೆ ಅರ್ಲಿ ಚೈಲ್ಡ್ಹುಡ್, ಪೂರ್ವ ಬಾಲ್ಯಾವಧಿ ಅಂತ ಕರಿತೀವಿ. ಈ ಪೂರ್ವ ಬಾಲ್ಯಾವಧಿ ಬಂದು 3 ವರ್ಷದಿಂದ 6 ವರ್ಷದವರೆಗೂ ಅಂತ ನಾವು ಕರಿತಾ ಹೋಗ್ಬೋದು. 3 ವರ್ಷದಿಂದ ಅಂದರೆ ಈ ಸೆಕೆಂಡ್ ಸ್ಟೇಜ್ ಎಂಡ್ ಆದ ಕೂಡಲೇ 3 ವರ್ಷಕ್ಕೆ ಬಿದ್ದ ತಕ್ಷಣ ನಾವು ಅದನ್ನು ಪೂರ್ವ ಬಾಲ್ಯಾವಧಿ ಅಂತ ಕರಿತೀವಿ. ಪೂರ್ವ ಬಾಲ್ಯಾವಧಿಯಿಂದ 6 ವರ್ಷದವರೆಗೂ ಕೂಡ ಇದನ್ನು ನಾವು ಅರ್ಲಿ ಚೈಲ್ಡ್ಹುಡ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸ್ಟೇಜ್ ನಾವು ಮಿಡಲ್ ಚೈಲ್ಡ್ಹುಡ್ ಅಥವಾ ಮಧ್ಯಮ ಬಾಲ್ಯಾವಧಿ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ 6 ವರ್ಷದಿಂದ ಮಗು ಪ್ಯೂಬರ್ಟಿ, ಹದಿಹರೆಯಕ್ಕೆ ಬರುವ ತನಕನೂ ಕೂಡ ನಾವು ಮಧ್ಯಮ ಬಾಲ್ಯಾವಧಿ ಅಂತ ಕರಿತಾ ಹೋಗ್ತೀವಿ. ಸೊ ಮಧ್ಯಮ ಬಾಲ್ಯಾವಧಿಗೆ ಬಂದ ಕೂಡಲೇ ಮಗುನ ನಾವು ಅಡಾಲಸೆನ್ಸ್, ತರುಣ, ಯುವಕ ಅಂತ ಕರಿತಾ ಹೋಗ್ತೀವಿ. ತರುಣರು ಅಂತ ಕರಿತಾ ಹೋಗ್ತೀವಿ. ತಾರುಣ್ಯವಾದ ಕಾಲ ತರುಣರು ಅಂತ ಕರಿತೀವಿ, ಅಥವಾ ಹದಿಹರೆಯ ಅಥವಾ ಯವ್ವನ ಅಂತಲೂ ಕೂಡ ಕರಿತೀವಿ. ಇದು
ಪ್ಯುಬರ್ಟಿ ಹದಿಹರೆಯ ಶುರು ಆದ ತಕ್ಷಣದಿಂದ ಅಡಲ್ಟ್ಹುಡ್ ಈಗ ನಾವು ಮಾತಾಡ್ತಿರೋದು ವಯಸ್ಕಾವಧಿ ಬಗ್ಗೆ. ಈ ವಯಸ್ಕಾವಧಿವರೆಗೂ ಕೂಡ ಅಡಾಲಸೆನ್ಸ್ ಅಥವಾ ತಾರುಣ್ಯಾವಧಿ ಅಂತ ನಾವು ಕರಿತಾ ಹೋಗ್ತೀವಿ. ಮುಂದಿನ ಒಂದು ಹಂತ ಬಂದು ಯಂಗ್ ಅಡಲ್ಟ್ಹುಡ್ ಅಥವಾ ಅರ್ಲಿ ಅಡಲ್ಟ್ಹುಡ್ ಅಂತಲೂ ಕರಿತೀವಿ, ಪೂರ್ವ ವಯಸ್ಕಾವಧಿ ಅಂತ ಕರಿತೀವಿ. ನಾವು ಈ ಒಂದು ಚಾಪ್ಟರ್ನಲ್ಲಿ ಹೆಚ್ಚು ಗಮನ ಕೊಡ್ತಾ ಇರೋದು ಪೂರ್ವ ವಯಸ್ಕಾವಧಿ ಬಗ್ಗೆ. ಪೂರ್ವ ವಯಸ್ಕಾವಧಿಯ ಬಗ್ಗೆ ನಾವು ಪೂರ್ತಿಯಾಗಿ ಮಾತಾಡ್ತಾ ಇರೋದು ಈ ಹಂತ ಬಂದು 20 ರಿಂದ 40 ವರ್ಷದವರೆಗೂ. ಆ ಒಂದು ಹುಡುಗ ಅಥವಾ ಹುಡುಗಿ 20 ವರ್ಷ ಕಾಲಿಟ್ಟಾಗ 20 ವರ್ಷದಿಂದ 40 ಇಯರ್ಸ್ವರೆಗೂ 40 ವರ್ಷದವರೆಗೂ ನಾವು ವಯಸ್ಕಾವಧಿ ಅಂತ ಕರಿತಾ ಹೋಗ್ತೀವಿ. ಮತ್ತು ಮಧ್ಯಮ ವಯಸ್ಕಾವಧಿ ಬಂದು 40 ವರ್ಷದಿಂದ ಶುರು ಆಗ್ತಾ ಹೋಗುತ್ತೆ. ಇದನ್ನು ನಾವು ಮಧ್ಯ ವಯಸ್ಸು ಅಂತಲೂ ಕೂಡ ಕರಿತೀವಿ. ಮಧ್ಯ ವಯಸ್ಕಾವಧಿ ಅಥವಾ ಮಧ್ಯ ವಯಸ್ಸು ಇದು 40 ವರ್ಷದಿಂದ 60 ವರ್ಷದವರೆಗೂ ಕೂಡ 65 ವರ್ಷದವರೆಗೂ ಕೂಡ ಅದು ಹೋಗುತ್ತೆ. ಯೂಶಲಿ 60 ಅಂತ ಹೇಳ್ತೀವಿ, ಕೆಲವೊಂದು ಕಡೆ 65 ಅಂತಲೂ ಕೂಡ ಹೇಳೋದನ್ನು ನಾವು ಕಾಣ್ಬೋದು. ಮತ್ತು ಕೊನೆಯದಾಗಿ ಲೇಟರ್ ಅಡಲ್ಟ್ಹುಡ್, ಉತ್ತರ ವಯಸ್ಕಾವಧಿ ಬಂದು 65 ಅಥವಾ 60ರಿಂದ ಓಲ್ಡ್ ಏಜ್, ವೃದ್ಧಾಪ್ಯದವರೆಗೂ ಅಥವಾ ಜೀವನ ಕೊನೆ ಆಗೋವರೆಗೂ ಕೂಡ ನಾವು ಈ ವೃದ್ಧಾಪ್ಯ ಅಂತ ಹೇಳ್ತಾ ಹೋಗ್ತೀವಿ ಅಥವಾ ಉತ್ತರ ವಯಸ್ಕಾವಧಿ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿಗೆ ಈ ಹಂತಗಳು ಮುಗಿತು. ಈಗ ಮುಂದಿನ ಸ್ಲೈಡ್ ಏನು ಅಂತ ನೋಡೋಣ. ಅರ್ಲಿ ಅಡಲ್ಟ್ಹುಡ್, ಪೂರ್ವ ವಯಸ್ಕಾವಧಿ. By the time he or she reaches early adulthood, physical maturation is complete, although height and weight may increase slightly. In early adulthood, physical abilities are at their peak, including muscle strength, reaction time, sensory abilities, and cardiac functioning. Most professional athletics are at the top of their game during this stage, and many women have children in the ಅರ್ಲಿ ಅಡಲ್ಟ್ಹುಡ್ ಇಯರ್ಸ್ ಆಲ್ಸೋ. ಇಲ್ಲಿ ನಾವು ನೋಡ್ಬೋದು ಈ ಅಡಲ್ಟ್ಹುಡ್ ಅನ್ನೋದು ಆ ಒಂದು ಹುಡುಗ ಅಥವಾ ಹುಡುಗಿ ಪೂರ್ತಿಯಾಗಿ ಅಡಲ್ಟ್ಹುಡ್ ಸ್ಟೇಜ್ಗೆ ರೀಚ್ ಆಗೋ ಅಷ್ಟರಲ್ಲಿ ಅವರು ದೈಹಿಕವಾಗಿ ಪರಿಪಕ್ವತೆಯನ್ನು ಹೊಂದಿರ್ತಾರೆ. ದೈಹಿಕವಾಗಿ ಪರಿಪಕ್ವತೆ ಅಂತ ಅಂದ ಕೂಡಲೇ ನೆನ್ಪಿಟ್ಕೊಳ್ಳಿ, ಅವರ ಒಂದು ಹೈಟಲ್ಲಾಗಿರ್ಬೋದು, ವೇಟಲ್ಲಾಗಿರ್ಬೋದು, ತೂಕ ಗಾತ್ರದಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಅವರು ಹೆಚ್ಚಾಗಿರ್ತಾರೆ, ಪಕ್ವತೆಯನ್ನು ಹೊಂದಿರ್ತಾರೆ ಅಂತ ಅರ್ಥ. ಇದರ ಜೊತೆಗೆ ಈ ಒಂದು ಪೂರ್ವ ವಯಸ್ಕಾವಧಿಯಲ್ಲಿ ಅವರ ಒಂದು ಸ್ನಾಯುವಿನ ಶಕ್ತಿ ಆಗಿರ್ಬೋದು, ಸಂವೇದಕ ಶಕ್ತಿ ಆಗಿರ್ಬೋದು, ಅಥವಾ ಹೃದಯದ ಕಾರ್ಯವೈಖರಿ ಆಗಿರ್ಬೋದು, ಇದೆಲ್ಲ ಸೇರಿದಂತೆ ದೈಹಿಕ ಸಾಮರ್ಥ್ಯಗಳು ಉತ್ತುಂಗದಲ್ಲಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ವಿಪರೀತ ಹೆಚ್ಚಾಗಿರುತ್ತೆ ದೈಹಿಕ ಸಾಮರ್ಥ್ಯಗಳು ಅಂತ ನಾವು ಹೇಳ್ತಾ ಹೋಗ್ಬೋದು. ಈ ಹಂತದಲ್ಲಿ ಹೆಚ್ಚಿನ ಅಥ್ಲೆಟಿಕ್ಸ್ ಇವರು ಆಟದ ಅಗ್ರಸ್ಥಾನದಲ್ಲಿ ಕೂಡ ಇರ್ತಾರೆ. ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಈ ಏಜ್ನಲ್ಲಿ. ಈಗ ಅದನ್ನೇ ನೋಡಿ ನಾವು ಮಧ್ಯ ವಯಸ್ಸು ಅಂತ ತಗೊಂಡಾಗ ಈ ಅಥ್ಲೆಟಿಕ್ಸ್ ಸ್ವಲ್ಪ ಅಷ್ಟೊಂದು ಅಲ್ಲಿ ಅಷ್ಟು ಎನರ್ಜಿ ಇರೋದಿಲ್ಲ. ಆದರೆ 40 ಒಳಗಡೆ ನಾವು ನೋಡ್ಬೋದು ತುಂಬ ವಿಲ್ ಬಿ ಮೋರ್ ಎನರ್ಜೆಟಿಕ್ ಇನ್ ದ ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಅಥ್ಲೆಟಿಕ್ಸ್ ಈ ಆಟದಲ್ಲಿ ಅಗ್ರಸ್ಥಾನದಲ್ಲಿ ಇರ್ತಾರೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಮತ್ತು ಮೇಯ್ನಾಗಿ ಈ ಒಂದು ಏಜ್ನಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ, ಲೈಂಗಿಕ ಅಂಗಾಂಗಗಳು ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯನ ಹೊಂದ್ಕೊಂಡಿರುತ್ತೆ, ಅಭಿವೃದ್ಧಿ ಹೊಂದಿರುತ್ತೆ. ಲೈಂಗಿಕ ಅಂಗಾಂಗಗಳು ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯದ ಅಭಿವೃದ್ಧಿ ಹೊಂದಿರುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಮೇಯ್ನಾಗಿ ಒಬ್ಬ ವ್ಯಕ್ತಿ ಲೀಗಲ್ ಮೆಚೂರಿಟಿಗೆ ಬರ್ತಾನೆ ಅಥವಾ ಕಾನೂನುಬದ್ಧವಾಗಿ ಅವನು ಪರಿಪಕ್ವತೆಯನ್ನು ಹೊಂದುತ್ತಾನೆ ಅಂತ ಅರ್ಥ. ಇದು ಎಲ್ಲ ಕಲ್ಚರಲ್ಲೂ, ಸಂಸ್ಕೃತಿಯಲ್ಲೂ ಕೂಡ ಒಂದೇ ರೀತಿ ಇರುತ್ತೆ. ಅಂದರೆ ಸರಿ ಸಾಮಾನ್ಯವಾಗಿ ಒಂದು 18, 20, 21 ವರ್ಷದ ಒಳಗೆ ಅವನು ಕಾನೂನುಬದ್ಧವಾಗಿ ಆ ಒಂದು ಅಡಲ್ಟ್ ಸ್ಟೇಜ್ನ ರೀಚ್ ಆಗಿರ್ತಾನೆ, ಅವನು ವಯಸ್ಕಾವಧಿಯನ್ನು ರೀಚ್ ಆಗಿರ್ತಾನೆ ಅಂತ ಹೇಳಿದ್ರೆ ಅವನು ವೋಟ್ ಮಾಡ್ಬೋದು, ಮದುವೆ ಆಗ್ಬೋದು, ತನ್ನ ಒಂದು ಚಾಯ್ಸ್ಗಳನ್ನ ಅವನೇ ಮಾಡ್ಕೋಬೋದು, ತುಂಬ ಇಂಡಿಪೆಂಡೆಂಟ್ ಆಗ್ಬೋದು, ಅವನು ತುಂಬ ಸ್ವತಂತ್ರವಾಗಿ ಅವನು ಇರ್ಬೋದು ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಸಾಮಾನ್ಯವಾಗಿ ಅವನು ತುಂಬ ಸಕ್ರಿಯನಾಗಿರ್ತಾನೆ, ಆರೋಗ್ಯಕರವಾಗಿರ್ತಾನೆ, ಪರನಾಗಿರ್ತಾನೆ. ಮತ್ತು ಅವನು ಇದರ ಜೊತೆಗೆ ತನ್ನ ವೃತ್ತಿ ಜೀವನನ ಅವನು ಹುಡುಕಾಡ್ತಾ ಇರ್ತಾನೆ. ಹೆಚ್ಚಾಗಿ ಅವನು ತನ್ನ ಬಗ್ಗೆ ಹೆಚ್ಚು ಅವನು ಕೇಂದ್ರೀಕರಿಸ್ತಾನೆ ಅಂತಲೂ ಕೂಡ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ಈ ಪೂರ್ವ ವಯಸ್ಕಾವಧಿಯಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ಒಂದು ಸಂಕ್ಷಿಪ್ತವಾಗಿ ನಾವು ನೋಡ್ತಾ ಹೋಗೋಣ. Around the age of 30, many changes begin to occur in different parts of the body. Example, the lens of the eye starts to stiffen and thicken, resulting in changes in the vision.
sensitivity to sound decreases. This happens twice as quickly for men as for women. Hair can start thin and become gray around the age of 35, although this might happen earlier for some individuals and later for others. The skin becomes drier and wrinkles start to appear by the end of the early adulthood. The immune system becomes less adept at fighting of illness and reproductive capacities start to decline. ನಾವಿಲ್ಲಿ ನೋಡ್ಬೋದು ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ವಯಸ್ಸಾಗ್ತಾ ಆಗ್ತಾ ಸರಾಸರಿ ಒಂದು 30 ವರ್ಷಕ್ಕೆ ಬಂದಾಗ, ನಾನು ಹೇಳಿದ್ದೀನಿ 20-40 ವರ್ಷ ಪೂರ್ವ ವಯಸ್ಕಾವಧಿ ಅಂತ ಹೇಳಿ, ಆ ಒಂದು 30 ವರ್ಷಕ್ಕೆ ಅವನು ರೀಚ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ಒಂದು ಕಣ್ಣಿನಲ್ಲಿ ಇರುವಂತಹ ಲೆನ್ಸ್ ಏನು ಹೇಳ್ತೀವಿ, ಈ ಲೆನ್ಸ್ ಸ್ವಲ್ಪ ಥಿಕ್ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ನಮ್ಮ ಒಂದು ದೃಷ್ಟಿನಲ್ಲಿ ಬದಲಾವಣೆಗಳನ್ನ ಕಾಣ್ತಾ ಹೋಗ್ಬೋದು. ದೂರದ್ದು ಕಾಣದೇ ಇರ್ಬೋದು, ಹತ್ತಿರದ್ದು ಕಾಣದೇ ಇರ್ಬೋದು, ಕನ್ನಡಕಗಳು ಬರ್ತಾ ಹೋಗ್ಬೋದು. ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ನಮಗೆ ವಯಸ್ಸಾಗ್ತಾ ಇದೆ ಅಂತ ಅರ್ಥ. ಯೂಶಲಿ ಇತ್ತೀಚಿನ ದಿನಗಳಲ್ಲಿ ನಾವು ಸಣ್ಣ ಮಕ್ಕಳಿಗೂ ಕೂಡ ಗ್ಲಾಸ್ನ ಬಳಸೋದು, ಕನ್ನಡಕಗಳನ್ನ ಬಳಸೋದು ನಾವು ನೋಡ್ತಾ ಹೋಗ್ತೀವಿ. ಆದರೆ ಸಾಮಾನ್ಯವಾಗಿ ಈ 30-35 ವರ್ಷ ರೀಚ್ ಆಗ್ತಾ ಆಗ್ತಾ ಎಸ್ಪೆಷಲಿ 40 ವರ್ಷಕ್ಕೆ ಮೆಜಾರಿಟಿ ಆಫ್ ದ ಪೀಪಲ್ ವಿಲ್ ವೇರ್ ಗ್ಲಾಸಸ್. ಹೆಚ್ಚು ಜನ ಅವರು ಕನ್ನಡಕಗಳನ್ನ ಬಳಸ್ತಾರೆ ಬಿಕಾಸ್ ಆಫ್ ದ ಪ್ರಾಬ್ಲಮ್ಸ್ ಇನ್ ದ ವಿಷನ್. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಕೆಲವೊಂದು ಸಂವೇದನೆಗಳು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅವರಲ್ಲಿ. ಈ ಸಂವೇದನೆಗಳು ಹೆಚ್ಚು ಕಡಿಮೆ ಆಗೋದು ಹೆಚ್ಚು ಪ್ರಮಾಣ ಗಂಡಸರಲ್ಲಿ ಕಂಪೇರ್ ಟು ವಿಮೆನ್. ಗಂಡಸರಲ್ಲಿ ಸ್ವಲ್ಪ ಹೆಚ್ಚು ಪ್ರಮಾಣ ಬೇಗ ಸೆನ್ಸಿಟಿವಿಟಿ, ಅಂದರೆ ಯಾವುದಕ್ಕೆ ಅಂದರೆ ಈ ಶಬ್ದಕ್ಕೆ ಅವರ ಒಂದು ಸೂಕ್ಷ್ಮತೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಏನಾದರೂ ಹೇಳಿದಾಗ ಇನ್ನೊಂದ್ಸತಿ ಅಂತ ಕೇಳೋದು, ಗುರುತಿಸೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಸೆನ್ಸಿಟಿವಿಟಿಯಲ್ಲಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಮತ್ತು ನೆನ್ಪಿಟ್ಕೊಳ್ಳಿ, ಎಲ್ಲರಲ್ಲೂ ಇದು ಆಗಬೇಕು ಅಂತ ಏನಿಲ್ಲ. ಒಂದು ಆವ್ರೇಜ್ ನಾವು ತಗೊಂಡಾಗ ಹೆಚ್ಚು ಮಂದಿಯಲ್ಲಿ ನಾವು ಈ ರೀತಿಯಾದ ಲಕ್ಷಣಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಅಂತಲೂ ಕೂಡ ಹೇಳ್ಬೋದು. ಇದರ ಜೊತೆಗೆ ಒಬ್ಬ ಮನುಷ್ಯ ವಯಸ್ಸಾಗ್ತಾ ಇದೆ, ವಯಸ್ಸಾಗಿದ್ದಾನೆ ಅಂತ ಹೇಳಿದ ತಕ್ಷಣ ನಮಗೆ ಆರಾಮಾಗಿ ಗೊತ್ತಾಗೋದು ಅಥವಾ ನಮಗೆ ಗೊತ್ತಾಗುತ್ತೆ, ನಾವು ಕನ್ನಡಿ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ನಮಗೆ ವಯಸ್ಸಾಗ್ತಾ ಇದೆ ಅಂತ. ಅಂದರೆ ಬಿಳಿ ಕೂದಲುಗಳು ಬರೋದಕ್ಕೆ ಶುರು ಆಗ್ತಾ ಹೋಗುತ್ತೆ, ಕೂದಲು ಉದುರೋದಕ್ಕೆ ಶುರು ಆಗ್ತಾ ಹೋಗುತ್ತೆ. ದಪ್ಪಕ್ಕಿದ್ದ ಕೂದಲಲ್ಲಿ ಆ ಒಂದು ಪ್ಯೂಬರ್ಟಿ ಹದಿಹರಿಯದಲ್ಲಿ ಹೆಚ್ಚು ಕೂದಲಿದ್ದಲ್ಲಿ ಈಗ ತೆಳುಗಾಗ್ತಾ ಬರ್ತಾ ಹೋಗುತ್ತೆ, ನಿಧಾನಕ್ಕೆ ತೆಳುವಾಗ್ತಾ ಹೋಗುತ್ತೆ, ಉದುರ್ತಾ ಬರುತ್ತೆ ಕೂದಲೆಲ್ಲ ಅಂತ ಆಗುತ್ತೆ. ಅಂದರೆ ವಯಸ್ಸಾಗ್ತಾ ಇದೆ ಆ ಒಬ್ಬ ಮನುಷ್ಯನಿಗೆ ಅಂತ ತಿಳಿಬೋದು. ಇದರ ಜೊತೆಗೆ ಚರ್ಮ ಸ್ವಲ್ಪ ಮುದುಡ್ದಂಗೆ ಆಗುತ್ತೆ, ಅದರ ಜೊತೆಗೆ ಸ್ವಲ್ಪ ಡ್ರೈ ಒಣಕ್ಕೆ ಆಗುತ್ತೆ, ಮತ್ತು ಸ್ವಲ್ಪ ವ್ರಿಂಕಲ್ ಶ್ರಿಂಕ್ ಆದಂಗೆ ಆಗುತ್ತೆ. ಚರ್ಮ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದರಲ್ಲೊಂದು ಗ್ಲಾಮರ್ ಇಲ್ಲ, ಗ್ಲೋ ಇಲ್ಲ, ಏನು ಒಣಗದಂಗೆ ಆಗ್ತಾ ಹೋಗುತ್ತೆ ಅಂತಲೂ ಕೂಡ ಹೋಗ್ತಾ ಹೋಗುತ್ತೆ. ಇದರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿ, ಈ ಕಾಯಿಲೆಗಳ ಜೊತೆಗೆ ಹೋರಾಡುವಂತಹ ಕೆಪಾಸಿಟಿ ಸ್ವಲ್ಪ ಕಳ್ಕೊಳ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಇಮ್ಯುನಿಟಿ ಸಿಸ್ಟಮ್ ಈ ಒಂದು ಚೈಲ್ಡ್ಹುಡ್ ಡೇಸ್ನಲ್ಲಿ, ಬಾಲ್ಯಾವಧಿಯಲ್ಲಾಗಿರ್ಬೋದು, ಹದಿಹರೆಯದಲ್ಲಾಗಿರ್ಬೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆದರೆ ಇವು ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ನಮ್ಮ ಇಮ್ಯುನಿಟಿ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಈ ಕಾಯಿಲೆಗಳ ಜೊತೆಗೆ ಹೋರಾಡೋದನ್ನ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಮೇಯ್ನಾಗಿ ಏನು ಅಂತ ಹೇಳಿದ್ರೆ 40 ವರ್ಷ 35-40 ವರ್ಷ ಅವನು ರೀಚ್ ಆಗ್ತಾ ಇದ್ದಾನೆ ಅಂತ ಹೇಳಿದಾಗ ಸಂತಾನೋತ್ಪತ್ತಿಯ ಒಂದು ಸಾಮರ್ಥ್ಯನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅರ್ಥ. ನಾವು ಮುಂಚೆನೇ ಹೇಳಿರೋ ಹಾಗೆ 20 ವರ್ಷದಿಂದ ಶುರು ಆಗುತ್ತೆ ವಯಸ್ಕಾವಧಿ ಅಂತ ಹೇಳಿದಾಗ. ಅಂದರೆ ಇನ್ ದ ಸೆನ್ಸ್ ಅವರು ಹದಿಹರೆಯಕ್ಕೆ ಬಂದಾಗಲೇ ಅವರು ದೇ ಆರ್ ಏಬಲ್ ಟು ರೀಪ್ರೊಡ್ಯೂಸ್ ದ ಆಫ್ ಸ್ಪ್ರಿಂಗ್ಸ್ ಅಂತ ನಾವು ಹೇಳ್ಬೋದು. ಅಂದರೆ ಸಂತಾನೋತ್ಪತ್ತಿಯ ಸಾಮರ್ಥ್ಯನ ಒಂದು ಹುಡುಗ ಅಥವಾ ಹುಡುಗಿ ಹೊಂದ್ಕೊಂಡಿದ್ದಾರೆ ಹದಿಹರೆಯಕ್ಕೆ ಬಂದಾಗ ಅಂತ ಹೇಳ್ಬೋದು. ಈ ಹದಿಹರೆಯದ ಒಂದು ಸಂತಾನೋತ್ಪತ್ತಿಯ ಸಾಮರ್ಥ್ಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದು ಯಾವಾಗ ಅಂತ ಹೇಳಿದ್ರೆ ಈ ಒಂದು ಪೂರ್ವ ವಯಸ್ಕಾವಧಿ ಎಂಡಿಂಗ್ ಸ್ಟೇಜಲ್ಲಿ ಆ ಒಂದು ಕಾಲ ಕಡಿಮೆ ಆಗ್ತಾ ಬರುತ್ತೆ. ನೀವು ಈಗಾಗಲೇ ನೋಡ್ಬೋದು ಹೆಚ್ಚು ಮಂದಿ ಈ ಒಂದು 28 ವಯಸ್ಸಾಗಿರ್ಬೋದು, 30 ವರ್ಷ ಆಗಿರ್ಬೋದು, 35 ಆಗಲೇ ಅವ್ರಿಗೆ ಈ ಸಂತಾನೋತ್ಪಾದಿಸೋ ಸಾಮರ್ಥ್ಯ ತುಂಬ ಕಡಿಮೆ ಆಗ್ತಾ ಬರುತ್ತೆ, ಮಕ್ಕಳಾಗೋದಕ್ಕೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಆದರೆ ಈ ಒಂದು ಹದಿಹರೆಯ 20, 21, 22ರಲ್ಲಿ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಹೆಚ್ಚು ಪ್ರಮಾಣ ಹೆಚ್ಚಾಗಿರುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಇದರ ಜೊತೆಗೆ ಪಕ್ಕದಲ್ಲಿ ಒಂದು ಸಣ್ಣ ಡಯಾಗ್ರಾಮ್ ಇದೆ ನೋಡಿ. ಇಲ್ಲಿ ನಾವೇನು ನೋಡ್ಬೋದು ಅಂತ ಹೇಳಿದ್ರೆ ಏನೆಲ್ಲ ಬದಲಾವಣೆಗಳಾಗತ್ತೆ ಒಬ್ಬ ಮನುಷ್ಯನಲ್ಲಿ ಅಂತ ಇಲ್ಲಿ ತಿಳಿಸ್ತಾ ಹೋಗಿದ್ದೀನಿ. ಒಂದು, ಟಿಶ್ಯೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ನಾವು ಮಾಡಿಕೊಂಡಿರುವಂತಹ ಜೀವನ ಶೈಲಿಯಲ್ಲಿ ಬದಲಾವಣೆಗಳಾಗ್ತಾ ಹೋಗಿರುತ್ತೆ. DNA ಮಾಲಿಕ್ಯೂಲ್ನಲ್ಲಿ ಬದಲಾವಣೆಗಳಾಗ್ತಾ
ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಕೆಲವೊಂದು ಸೆಲ್ಸ್ ಡ್ರಾಪ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಕೆಲವೊಂದು ಸೆಲ್ಯುಲರ್ ಫಂಕ್ಷನ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಏಜ್ ಆಗ್ತಾ ಇದೆ, ವಯಸ್ಸಾಗ್ತಾ ಇದೆ ಅಂತ ತಿಳಿತಾ ಬರುತ್ತೆ. ಮುಂದಿನ ಸ್ಲೈಡ್ಗೆ ಹೋಗೋಣ. Early adulthood, most young adults develop a dream of future accomplishment or a vision of what they want to achieve as a life goal. During the period of young adulthood, one sees himself or herself as an autonomous and independent adult. In this period, the individual becomes financially less dependent on the parental family, and for the first time in life, they really feel free. A major developmental task is during this period is the choice of career ಅಂತಲೂ ಕೂಡ ನಾವು ಹೇಳ್ಬೋದು. ಇಲ್ಲಿ ನಾವು ನೋಡ್ಬೋದು ಒಂಥರ ಈ ಒಂದು ಏಜ್ ಅರ್ಲಿ ಅಡಲ್ಟ್ಹುಡ್ ಅಥವಾ ಪೂರ್ವ ವಯಸ್ಕಾವಧಿ ಅನ್ನೋದು ಸ್ವಯಂ ಹುಡುಕಾಟದ ನೈಜ ಸಮಯ ಅಂತಲೂ ನಾವು ಹೇಳ್ತಾ ಹೋಗ್ಬೋದು. ಅಂದರೆ ಎಲ್ಲರಿಗೂ ಕೂಡ ತಮ್ಮದೇ ಆದ ಒಂದು ಕನಸು ಅನ್ನೋದಿರುತ್ತೆ. ಆ ಕನಸು ನಾವು ಫ್ಯೂಚರ್ನಲ್ಲಿ ಈ ಒಂದು ಕನಸುಗಳನ್ನೆಲ್ಲ ನಾವು ಈಡೇರಿಸ್ಕೊಳ್ಬೇಕು ಅನ್ನೋ ಒಂದು ಕನಸುಗಳನ್ನ ಕಂಡಿರ್ತೀವಿ ಅಥವಾ ಗುರಿಗಳನ್ನ ಕಂಡಿರ್ತೀವಿ. ಆ ಗುರಿಗಳನ್ನ ನಾವು ಪೂರೈಸುವಂತಹ ಕಾಲ ಇಲ್ಲಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಇದು ಸ್ವಯಂ ಹುಡುಕಾಟದ ನೈಜ ಸಮಯ ಮತ್ತು ತಯಾರಿಕೆಯಾಗಿದೆ. ಜೀವನದಲ್ಲಿ ಈ ಸಮಯದಲ್ಲಿ ಅವರು ಸ್ವಾತಂತ್ರ್ಯದ ಹೊಸ ಅರ್ಥದಲ್ಲಿ ತಮ್ಮನ್ನು ಕೊಂಡುಕೊಳ್ಳುತ್ತಾರೆ ಮತ್ತು ಜೀವನದಲ್ಲಿ ಮೊದಲ ಬಾರಿಗೆ ಅವರು ನಿಜವಾಗಿಯೂ ಮುಕ್ತರಾಗಿರ್ತಾರೆ. ಅಂದರೆ ತುಂಬ ಇರ್ತಾರೆ ಅವರು ನಿಜವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ಅವರು ತಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಸ್ವಂತ ಸಂಪಾದನೆ ಇದ್ದಲ್ಲಿ ಅವರು ಎಲ್ಲ ಒಂದು ಫೈನಾನ್ಷಿಯಲಿ ಅಂತ ಹೇಳಿದ್ರೆ ಆರ್ಥಿಕವಾಗಿ ಅವರು ತಮ್ಮ ಮೇಲೆ ಅವರು ಅವಲಂಬಿತರಾಗಿರ್ತಾರೆ. ಅವರು ಕುಟುಂಬದೆಡೆಗೆ ಆಗಿರ್ಬೋದು, ಪೇರೆಂಟ್ಸ್ ಮೇಲೆ, ಪೋಷಕರ ಮೇಲೆ ಆಗಿರ್ಬೋದು, ಈ ಒಂದು ಆರ್ಥಿಕವಾದ ಒಂದು ನೆರವು ಕಡಿಮೆ ಆಗ್ತಾ ಹೋಗುತ್ತೆ, ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಅವರು ತುಂಬ ಕಡಿಮೆ ಡಿಪೆಂಡ್ ಆಗಿರ್ತಾರೆ, ಅವಲಂಬನೆ ಅಷ್ಟಾಗಿ ಆಗಿರೋದಿಲ್ಲ ಅಂತ ಹೇಳ್ತಾ ಹೋಗ್ಬೋದು. ಈ ಅವಧಿಯಲ್ಲಿ ಒಂದು ಪ್ರಮುಖ ಅಭಿವೃದ್ಧಿ ಕಾಲವೆಂದರೆ ಏನು ಅಂದರೆ ವೃತ್ತಿ ಜೀವನದ ಆಯ್ಕೆ ಅಂತ ಹೇಳಿದ್ರೆ ಈ ಅವಧಿಯಲ್ಲಿ 20 ವರ್ಷಕ್ಕೆ ಬರ್ತಾ ನೀವು ನೋಡಿರ್ಬೋದು ಎಜುಕೇಷನ್ ಕೂಡ ಸರಾಸರಿ ಸ್ವಲ್ಪ ಮಟ್ಟಿಗೆ ಕಂಪ್ಲೀಟ್ ಆಗಿರುತ್ತೆ, ಅಥವಾ 21, 25 ಅಂತಲೇ ತಿಳ್ಕೊಳ್ಳಿ. ತಮ್ಮ ಒಂದು ಶಿಕ್ಷಣ ಕಂಪ್ಲೀಟ್ ಆಗಿರುತ್ತೆ. ಶಿಕ್ಷಣ ಕಂಪ್ಲೀಟ್ ಆದ ಕೂಡಲೇ ಅವರು ಮೇನ್ ಕೆಲಸ ಮಾಡೋದು ನಾನು ಯಾವ ಕೆಲಸ ಹುಡುಕಬೇಕು ಈಗ ಅನ್ನೋದು. ಅಂದರೆ ಅವರು ವೃತ್ತಿ ಜೀವನನ ಅವರು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಕೆರಿಯರ್ ಚಾಯ್ಸ್ ಅಂತ ಹೇಳ್ತೀವಿ. ಯಾವ ಕೆಲಸ ನಾನು ಆಯ್ಕೆ ಮಾಡ್ಕೊಬೇಕು, ಯಾವ ಕೆಲಸಕ್ಕೆ ನಾನು ಸೂಟಬಲ್ ಆಗಿರ್ತೀನಿ, ಯಾವ ಕೆಲಸ ನನಗೆ ಕೈ ತುಂಬ ಸಂಪಾದನೆಯನ್ನು ತಂದುಕೊಡುತ್ತೆ, ಅದು ನನಗೆ ತೃಪ್ತಿನ ತಂದುಕೊಡುತ್ತೆ, ಅದರ ಮೇಲೆ ಅವರು ಹುಡುಕಾಟನ ನಡೆಸ್ತಾ ಹೋಗ್ತಾರೆ. ಇದು ಎಲ್ಲರಲ್ಲೂ ಒಂದೇ ರೀತಿ ಇರೋದಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಪುರುಷರು ಹೆಚ್ಚು ಈ ಒಂದು ಕೆರಿಯರ್ ಚಾಯ್ಸ್ಗೆ ವೃತ್ತಿ ಜೀವನದ ಆಯ್ಕೆಯಲ್ಲಿ ತೊಡಗಿರ್ತಾರೆ. ಆದರೆ ಮಹಿಳೆಯರು ಇನ್ನು ಹೆಚ್ಚು ಪ್ರಮಾಣ ಒಂದು ಶಿಕ್ಷಣನ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಮದುವೆ ಆಗೋದಾಗಿರ್ಬೋದು, ಈ ಒಂದು ಕಡೆಗೆ ಹೋಗೋದನ್ನ ನಾವು ನೋಡ್ಬೋದು. ಆದರೆ ಯುವಕರು ಸ್ವಲ್ಪ ಈ ಒಂದು ವೃತ್ತಿ ಜೀವನದ ಕಡೆಗೆ ಅವರು ಹೆಚ್ಚು ಆಸಕ್ತಿನ ಬೆಳೆಸ್ತಾ ಇರೋದನ್ನು ಕೂಡ ನಾವು ನೋಡ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. The stage of young adulthood is characterized by new tasks and challenges in life, such as establishing financial and emotional independence and entering into marital relationship. Unemployment and marital discord are two typical crisis conditions during early adulthood. They are also concerned about various social issues and forming close relationship with one's professional peers and members of community. ನಾವಿಲ್ಲಿ ನೋಡ್ಬೋದು ಯುವಕ ಮತ್ತು ಯುವತಿಯರು ತಮ್ಮದೇ ಆದ ವೃತ್ತಿ ಜೀವನದಲ್ಲಿ ನೆಲೆಸಲು ಒಲವನ್ನು ತೋರ್ತಾ ಹೋಗ್ತಾರೆ. ಇದರ ಜೊತೆಗೆ ಅಡಲ್ಟ್ಸ್ ಅಥವಾ ವಯಸ್ಕಾವಧಿಯಲ್ಲಿ ಒಂದು ರೀತಿ ಏನು ಅಂತ ಹೇಳಿದ್ರೆ ಯುವಕನು ನೆಲೆಸಲು ಅಥವಾ ಕುಟುಂಬವನ್ನು ಪ್ರಾರಂಭಿಸಲು ಅವನು ಪ್ರಯತ್ನ ಪಡ್ತಾ ಹೋಗ್ತಾನೆ. ಯುವಕನು ನೆಲೆಸಲು ಅಂತ ಹೇಳಿದ್ರೆ ನಾನು ಒಂದು ಕಡೆ ನಾನು ನೆಲೆಗೊಳ್ಳಬೇಕು, ನಾನು ಒಂದು ಕುಟುಂಬನ ಪ್ರಾರಂಭಿಸಬೇಕು, ಮದುವೆ ಆಗಬೇಕು, ನಾನು ಕೂಡ ನನ್ನದೇ ಆದ ಸಂಪಾದನೆ ಮಾಡಬೇಕು ಅನ್ನೋದನ್ನು ಅವರು ಹೆಚ್ಚು ಇಟ್ಕೊಂಡಿರ್ತಾರೆ. ಮತ್ತು ಇದರ ಜೊತೆಗೆ ನಾನು ನಿಮಗೆ ಆಗಲೇ ಹೇಳಿರೋ ಹಾಗೆ ಅವರು ಫೈನಾನ್ಷಿಯಲಿ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಬೇರೆಯವರ ಮೇಲೆ, ಕುಟುಂಬದ ಮೇಲೆ ಅವರು ಆರ್ಥಿಕವಾಗಿ ಹೊರೆ ಆಗಿರೋದನ್ನು ಅವರು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ. ತಾವಾಗಿ ಅವರು ದುಡಿತಾ ಬರ್ತಾರೆ. ಅಂದರೆ ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ, ಸ್ವತಂತ್ರವಾಗಿರ್ತಾರೆ ಈ ಒಂದು ಏಜ್ನಲ್ಲಿ ಅಂತಲೂ ಕೂಡ ಹೇಳ್ಬೋದು. ಮತ್ತು ಇದರ ಜೊತೆಗೆ
ಈ ಒಂದು ಪೂರ್ವ ವಯಸ್ಕಾವಧಿ ಬಂದು ಈ ಹೊಸ ಕಾರ್ಯ ಆರ್ಥಿಕ ಮತ್ತು ಭಾವನಾತ್ಮಕ ಸ್ವಾತಂತ್ರ್ಯವನ್ನು ಸ್ಥಾಪಿಸುವ ಕಾಲ ಅಂತ ಹೇಳ್ಬೋದು. ಇದರ ಜೊತೆಗೆ ವೈವಾಹಿಕಕ್ಕೆ ಸಂಬಂಧಪಟ್ಟ ಹಾಗೆ ಅವರು ವೈವಾಹಿಕ ಜೀವನಕ್ಕೆ ಅವರು ಪ್ರವೇಶವನ್ನು ಪಡೆದಿರ್ತಾರೆ. ಅದರ ಜೊತೆಗೆ ಜೀವನದಲ್ಲಿ ಹಲವಾರು ಸವಾಲುಗಳನ್ನು ಕೂಡ ಅವರು ನಿರೂಪಿಸಲ್ಪಟ್ಟಿರ್ತಾರೆ ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ಇದು ಮೇಯ್ನಾಗಿ ಕೆಲವೊಂದು ಸಮಸ್ಯೆಗಳು ಏನಾಗ್ಬೋದು ಈ ಒಂದು ಕಾಲದಲ್ಲಿ ಅಂತ ಹೇಳಿದ್ರೆ, ಒಂದು ಅನ್ಎಂಪ್ಲಾಯ್ಮೆಂಟ್, ಅವ್ರಿಗೆ ಕೆಲಸ ಸಿಗದೇ ಇರ್ಬೋದು. ಈ ಏಜ್ಗೆ ಬಂದ ಕೂಡಲೇ ಎಷ್ಟು ಹುಡುಕಾಟಿದ್ರೂ ಕೆಲಸದ ಸಮಸ್ಯೆಗಳಾಗ್ಬೋದು. ಅದರ ಜೊತೆಗೆ ಮದುವೆ ಆಗಿರ್ತಾರೆ, ಆ ಒಂದು ವೈವಾಹಿಕ ಜೀವನ ಅಷ್ಟು ಅವ್ರಿಗೆ ಸರಿಯಾಗಿ ಇಲ್ಲದೆ ಇರ್ಬೋದು. ವೈವಾಹಿಕ ಜೀವನದಲ್ಲಿ ಅವರು ತೃಪ್ತಿನ ಕಾಣದೇ ಇರ್ಬೋದು. ವೈವಾಹಿಕ ಜೀವನದಲ್ಲಿ ಅವರು ಸಮಸ್ಯೆಗಳನ್ನ ನೋಡ್ಬೋದು ಈ ಒಂದು ಏಜ್ನಲ್ಲಿ ಅಂತಲೂ ಕೂಡ ನೋಡ್ಬೋದು. ಮೇಯ್ನಾಗಿ ಏನು ಅಂತ ಹೇಳಿದ್ರೆ, ಅವ್ರಿಗೆ ನಿರುದ್ಯೋಗ ಮತ್ತು ವೈವಾಹಿಕದ ಒಂದು ಬಿಕ್ಕಟ್ಟುಗಳನ್ನ, ವೈವಾಹಿಕದಲ್ಲಿ ಅಪಶ್ರುತಿ ಬಿಕ್ಕಟ್ಟುಗಳನ್ನ ನಾವು ನೋಡ್ತಾ ಹೋಗ್ಬೋದು ಈ ಒಂದು ಕಾಲದಲ್ಲಿ ಅಂತ ನಾವು ಹೇಳ್ತೀವಿ. ಮುಂದಿನ ಸ್ಲೈಡ್ಗೆ ಹೋಗೋಣ. Occupational and marital choices and establishment of economic and social independence are some major tasks of early adulthood. However, along with that comes a lot of added personal responsibility to both themselves and others, and really begin to learn more about others through social interaction. According to Sigmund Freud, adulthood is a time for work and love. Our life center around our careers and relationship, leaving less time for anything else. ನಾವಿಲ್ಲಿ ನೋಡ್ಬೋದು ಮೇಯ್ನಾಗಿ ಈ ಒಂದು ಪೂರ್ವ ವಯಸ್ಕಾವಧಿ ಅನ್ನೋದು ವೃತ್ತಿಪರ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಹುಡುಕಾಟ ನಡೆಸೋದಾಗಿರ್ಬೋದು, ಅಥವಾ ಮ್ಯಾರೈಟಲ್ ಚಾಯ್ಸಸ್ ಅಂತ ನಾವು ಹೇಳ್ತೀವಿ. ಈ ವೈವಾಹಿಕ ಜೀವನದಲ್ಲಿ, ವೈವಾಹಿಕತೆಯಲ್ಲಿ ಕೆಲವೊಂದು ಚಾಯ್ಸ್ನ ಮಾಡ್ಕೊಳ್ಳುವಂತಹ ಕಾಲ ಆಗಿರುತ್ತೆ. ಇದರ ಜೊತೆಗೆ ಅವರು ಹೆಚ್ಚು ಪ್ರಮಾಣ ಎಕನಾಮಿಕ್ ಇಂಡಿಪೆಂಡೆನ್ಸ್ನ ಹೊಂದ್ಕೊಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಅವರು ಇಂಡಿಪೆಂಡೆಂಟ್ ಆಗ್ತಾರೆ, ಆರ್ಥಿಕವಾಗಿ ಅವರು ಸ್ವತಂತ್ರವಾಗಿರೋದಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ. ಇದರ ಜೊತೆಗೆ ಅವರು ಮೇಯ್ನಾಗಿ ಏನು ಅಂತ ಹೇಳಿದ್ರೆ, ಅವರ ಒಂದು ಪರ್ಸನಲ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ವೈಯಕ್ತಿಕವಾದ ಕೆಲವೊಂದು ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಏನು ಜವಾಬ್ದಾರಿ ಅಂತ ಹೇಳಿದ್ರೆ, ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೆ, ಅವರು ಹಲವಾರು ಜನರನ್ನು ಅವರು ಸಾಕಬೇಕಾಗತ್ತೆ. ತಂದೆ ತಾಯಿನ ಸಾಕಬೇಕಾಗತ್ತೆ, ಹೆಂಡತಿನ ಸಾಕಬೇಕಾಗತ್ತೆ, ಮಕ್ಕಳನ್ನ ಸಾಕಬೇಕಾಗತ್ತೆ. ಈ ಒಂದು ಜವಾಬ್ದಾರಿ ಎಸ್ಪೆಷಲಿ ಗಂಡಸರ ಹೆಗಲ ಮೇಲೆ ಹೆಚ್ಚಾಗಿರುತ್ತೆ. ಮಹಿಳೆಯರು ಅಂತ ಅಂದ್ಕೂಡಲೇ ಅವರು ಅಕಸ್ಮಾತ್ ಅವರು ಮದುವೆ ಆಗಿದ್ರೆ ಅವರ ಒಂದು ಅತ್ತೆ ಮಾವನ ನೋಡ್ಕೊಳ್ಳೋದಾಗಿರ್ಬೋದು, ಮಕ್ಕಳನ್ನು ನೋಡ್ಕೊಳ್ಳೋದಾಗಿರ್ಬೋದು, ಗಂಡನ ನೋಡ್ಕೊಳ್ಳೋದಾಗಿರ್ಬೋದು, ಇದರ ಜವಾಬ್ದಾರಿಗಳು ಅವರ ಮೇಲೆ ಹೆಚ್ಚಾಗಿರುತ್ತೆ. ಅಥವಾ ಅವರು ಇನ್ನೂ ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ, ಓದಿನ ಜವಾಬ್ದಾರಿಗಳು ಅವರ ಮೇಲೆ ಹೆಚ್ಚಾಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ಒಂದು ಜವಾಬ್ದಾರಿಯ ಕಾಲ. ಅಂದರೆ ಉದ್ಯೋಗ ಆಗಿರ್ಬೋದು, ವೈವಾಹಿಕ ಆಯ್ಕೆಗಳಾಗಿರ್ಬೋದು, ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯದ ಸ್ಥಾಪನೆ ಮಾಡುವಂತಹ ಮುಖ್ಯವಾದ ಕಾಲ ಇದು ಅಂತ ನಾವು ಹೇಳ್ತಾ ಹೋಗ್ಬೋದು. ಅದೇ ರೀತಿ ಸಿಗ್ಮಂಡ್ ಫ್ರಾಯ್ಡ್ ಹೇಳೋ ಪ್ರಕಾರ, ನಮ್ಮ ಜೀವನವು ವೃತ್ತಿ ಜೀವನ ಮತ್ತು ಸಂಬಂಧಗಳ ಸುತ್ತಲೂ ನಮ್ಮ ಸಮಯವನ್ನು ನಾವಿಲ್ಲಿ ತೊಡಗಿಸ್ಕೊಂಡಿರ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ನಮ್ಮ ಜೀವನ ಈ ಒಂದು ಪೂರ್ವ ವಯಸ್ಕಾವಧಿಯಲ್ಲಿ ಮೇಲಾಗಿ ನಮ್ಮ ಜೀವನ ಸುತ್ತಿದಿರೋದು ಎಲ್ಲಿ ಅಂತ ಹೇಳಿದ್ರೆ, ವೃತ್ತಿ ಜೀವನದ ಕಡೆಗೆ, ಅದರ ಜೊತೆಗೆ ಸಂಬಂಧಗಳ ಕಡೆಗೆ ನಮ್ಮ ಒಂದು ಜೀವನ ಸುತ್ತಾ ಇರುತ್ತೆ ಅಂತ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾ ಹೋಗ್ತಾರೆ. Early adulthood, again, young adult tries to settle down and start a family life. Such dream motivate the young adults towards the goal-directed efforts. Occupational and marital choices and establishment of social and economic independence are some major tasks of the early adulthood. Adulthood is a time for work and love. ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೆ, ಇದೊಂದು ಸ್ಥಾಪನೆಯ ಕಾಲ, ಸೆಟಲ್ ಡೌನ್ ಸ್ಟೇಜ್ ಅಂತ ಕರಿತೀವಿ. ನಾನು ಪೂರ್ತಿ ಸ್ಥಾಪನೆ ಮಾಡಿ ಆ ಒಂದು ಕಾಲದಲ್ಲಿ ನಾನು ಸೆಟ್ಲ್ ಆಗ್ತಾ ಇದ್ದೀನಿ, ಮದುವೆ ಆಗಿರ್ಬೋದು, ವೃತ್ತಿ ಆಗಿರ್ಬೋದು ಅನ್ನುವಂತಹ ಕಾಲ. ಅದರ ಜೊತೆಗೆ ನನ್ನ ಕನಸುಗಳನ್ನ ನಾನು ಈಡೇರಿಸ್ಕೊಳ್ಳುವಂತಹ ಕಾಲ, ಗುರಿಗಳನ್ನು ಮುಟ್ಟುವಂತಹ ಕಾಲ ಅಂತ ಹೇಳ್ಬೋದು. ಅದರ ಜೊತೆಗೆ ವೃತ್ತಿನ ಆರಿಸ್ಕೊಳ್ಳೋದಾಗಿರ್ಬೋದು, ಅಥವಾ ನಮ್ಮ ಜೀವನದ ಸಂಗಾತಿಯನ್ನು ಆಯ್ಕೆ ಮಾಡೋದಾಗಿರ್ಬೋದು, ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯದ ಸ್ಥಾಪನೆ ಆಗುವಂತಹ ಕಾಲ ಈ ಒಂದು ಪೂರ್ವ ವಯಸ್ಕಾವಧಿ ಅನ್ನೋದು. ಪೂರ್ವ ವಯಸ್ಕಾವಧಿ ಅನ್ನೋದು ಮುಖ್ಯವಾಗಿ ಕೆಲಸ ಮತ್ತು ಪ್ರೀತಿ ಮಾಡುವಂತಹ ಕಾಲ ಅಂತಲೂ ಕೂಡ ಹೇಳ್ಬೋದು. ಒಂದು ಸಮ್ಮರಿಗೆ ಬರೋಣ, ಕನ್ಕ್ಲೂಷನ್ಗೆ ಬರೋಣ.
ಇಲ್ಲಿವರೆಗೂ ನಾವೇನು ನೋಡಿದ್ದೀವಿ ಅಂದರೆ ಅರ್ಲಿ ಅಡಲ್ಟ್ಹುಡ್ ಇಸ್ ಅ ಸ್ಟೇಜ್ ಆಫ್ ಅವರ್ ಲೈಫ್ ಬಿಟ್ವೀನ್ ದ ಏಜಸ್ ಆಫ್ ಅಬೌಟ್ 20 to 40 years old. The life stages or periods are marked by certain physical, psychological and social milestones. The aging process, although begins during early adulthood around the age of 30, many changes begin to occur in different parts of the body. A major development task is during this period is the choice of career. Young men and women tend to settle down in a career of their choice, is characterized by establishing financial and emotional independence and entering into marital relationship. Is a time for work and love. ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಈ ಅರ್ಲಿ ಅಡಲ್ಟ್ಹುಡ್ ಅನ್ನೋದು ಅಥವಾ ಪೂರ್ವ ವಯಸ್ಕಾವಧಿ ಅನ್ನೋದು 20ರಿಂದ 40 ವರ್ಷಗಳ ಕಾಲ ಇರುತ್ತೆ. ಈ ಪೂರ್ವ ವಯಸ್ಕಾವಧಿಯಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಈ ಒಂದು ಬದಲಾವಣೆಗಳು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಸಾಮಾಜಿಕವಾಗಿ ಇರ್ಬೋದು. ಈ ಒಂದು ಏಜಲ್ಲಿ ವಯಸ್ಸಲ್ಲಿ ಹಲವಾರು ಬದಲಾವಣೆಗಳು ಆ ಒಂದು ಪುರುಷ ಅಥವಾ ಮಹಿಳೆ ಮಾಡಿಕೊಳ್ಬೇಕಾಗತ್ತೆ. ಈ ಬದಲಾವಣೆಗಳು ಹೆಚ್ಚು ಪ್ರಮಾಣ ಕೆಲವೊಂದು ಕಾರ್ಯಗಳಲ್ಲಾಗಿರುತ್ತೆ. ಆ ಕಾರ್ಯ ಏನು ಅಂತ ಹೇಳಿದ್ರೆ ವೃತ್ತಿ ಜೀವನದ ಆಯ್ಕೆ ಆಗಿರ್ಬೋದು ಅಥವಾ ವೈವಾಹಿಕ ಜೀವನದ ಆಯ್ಕೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಅದರ ಜೊತೆಗೆ ಅವರು ಹೆಚ್ಚು ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಸ್ವತಂತ್ರವಾಗ್ತಾ ಹೋಗ್ತಾರೆ, ಎಮೋಷ್ನಲ್ ಆಗಿ ಇಂಡಿಪೆಂಡೆಂಟ್ ಆಗ್ತಾ ಹೋಗ್ತಾರೆ. ಮೇಯ್ನಾಗಿ ಅವರು ವೈವಾಹಿಕ ಜೀವನಕ್ಕೆ ಅವರು ಕಾಲಿಡ್ತಾರೆ. ಇದು ಒಂದು ಕೆಲಸ ಮತ್ತು ಪ್ರೀತಿಸುವ ಕಾಲ ಅಂತಲೂ ಕೂಡ ನಾವು ಹೇಳ್ತಾ ಬರ್ಬೋದು. ಇದರ ಜೊತೆಗೆ ನಾವು ಈ ಒಂದು ಪೂರ್ವ ವಯಸ್ಕಾವಧಿಯ ಒಂದು ಪರಿಚಯನ ನಾವು ಮಾಡ್ಕೊಂಡಿದ್ದೀವಿ. ಈ ಪರಿಚಯ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.